ನಮಸ್ಕಾರ ಭಕ್ತರೇ. ಇಂದು ಸೋಮವಾರ, ಮಹಾದೇವ ಶಿವನ ದಿನ. ಶಿವನ ಆರಾಧನೆ ಮಾಡಿದರೆ ಮನಸ್ಸಿಗೆ ಶಾಂತಿ, ಕುಟುಂಬದಲ್ಲಿ ಸಮಾಧಾನ, ಕೆಲಸಗಳಲ್ಲಿ ಯಶಸ್ಸು ಮತ್ತು ದೈವಿಕ ರಕ್ಷಣೆ ದೊರಕುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇಂದು ಮಾಡಬೇಕಾದ ಸರಳವಾದ ಪೂಜೆ ಕ್ರಮ ಮತ್ತು ವಿಶೇಷ ಪರಿಹಾರಗಳು ಇಲ್ಲಿವೆ. ಮೊದಲು, ಬೆಳಗಿನ ಪೂಜೆ ಕ್ರಮ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಶಿವನಿಗೆ ಒಂದು ದೀಪ ಹಚ್ಚಿ, ಬಿಳಿ ಹೂವುಗಳು, ಬಿಳಿ ಅಕ್ಕಿ ಅಥವಾ ಬಿಲ್ವಪತ್ರೆ ಅರ್ಪಿಸಿ. ಮೃದುವಾದ ಮನಸ್ಸಿನಿಂದ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿದರೆ ದಿನವೆಲ್ಲ ಶಕ್ತಿ ಮತ್ತು ಶುಭ ಫಲ. 2. ಬಿಲ್ವಪತ್ರ ಅರ್ಪಿಸುವ ಮಹಿಮೆ. ಸೋಮವಾರ ಬಿಲ್ವಪತ್ರ ಅರ್ಪಿಸುವುದು ಅತ್ಯಂತ ಪುಣ್ಯದಾಯಕ. ಬಿಲ್ವಪತ್ರದ 3 ಎಲೆಗಳು ಶಿವ, ಶಕ್ತಿ ಮತ್ತು ಗಣಪತಿಯನ್ನು ಪ್ರತಿನಿಧಿಸುತ್ತವೆ. ಇದು ಕೃಷಿ, ಉದ್ಯೋಗ, ವ್ಯಾಪಾರ ಹಾಗೂ ಆರೋಗ್ಯ ವಿಚಾರಗಳಲ್ಲಿ ಅಡ್ಡಿಗಳನ್ನು ದೂರ ಮಾಡುತ್ತದೆ. 3. ಗಂಧ ನೀರು ಅಭಿಷೇಕ. ನಿಮ್ಮ ಬಳಿ ಶಿವಲಿಂಗ ಇದ್ದರೆ ಸ್ವಲ್ಪ ನೀರು, ಹಾಲು ಅಥವಾ ಗಂಗಾಜಲದಿಂದ ಲಿಂಗಾಭಿಷೇಕ ಮಾಡಿ. ಹಾಲಿನ ಅಭಿಷೇಕ ಮನಃಶಾಂತಿ, ನೀರಿನ ಅಭಿಷೇಕ ಪಾಪಶಮನ, ಗಂಗಾಜಲದ ಅಭಿಷೇಕ ಆತ್ಮಶುದ್ಧಿ. ಇಂದಿನ 3 ಶಕ್ತಿ ಪರಿಹಾರಗಳು. 1. ಅಕ್ಕಿ ಪರಿಹಾರ. ಒಂದು ಚಿಕ್ಕ ಬಟ್ಟಲಿನಲ್ಲಿ ಸ್ವಲ್ಪ ಬಿಳಿ ಅಕ್ಕಿ ಹಾಕಿ ಅದನ್ನು ಶಿವನ ಮುಂದೆ ಇಡಿ. ನಿಮ್ಮ ಮನದೊಂದೇ ಒಳ್ಳೆಯ ಕೋರಿಕೆಯನ್ನು ಇಟ್ಟು ಜಪ ಮಾಡಿ. ಇದು ಕುಟುಂಬದಲ್ಲಿ ಕಲಹ, ಟೆನ್ಷನ್ ಮತ್ತು ಹಣದ ಅಸ್ಥಿರತೆಯನ್ನು ಕಡಿಮೆ ಮಾಡುತ್ತದೆ. 2. ಲಘು ಉಪವಾಸ. ಸೋಮವಾರ ಒಂದು ಬಾರಿಗೆ ಮಾತ್ರ ಶಾಕಾಹಾರ ತೆಗೆದುಕೊಂಡರೆ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ. ಶಿವನ ಕೃಪೆಯಿಂದ ಕಾಯಿಲೆಗಳು ಮತ್ತು ನಕಾರಾತ್ಮಕತೆ ದೂರವಾಗುತ್ತವೆ. 3. ನಂದಿದೇವರಿಗೆ ಪ್ರಾರ್ಥನೆ. ಶಿವನ ವಾಹನ ನಂದಿಗೆ ಸ್ವಲ್ಪ ನವಿಲಿನ ಗಿಡದ ಎಲೆ ಅಥವಾ ಹಸಿರು ಹುಲ್ಲು ಅರ್ಪಿಸಿ. ಇದು ಅಹಂಕಾರವನ್ನು ಕಡಿಮೆ ಮಾಡಿ ಕೆಲಸಗಳಲ್ಲಿ ತಕ್ಷಣ ಫಲ ನೀಡುತ್ತದೆ. ಸಂಜೆ ದೀಪ ಹಚ್ಚುವ ಮಹಿಮೆ. ಸಂಜೆ 6 ರಿಂದ 7 ನಡುವೆ ಶಿವನ ಮುಂದೆ ಎಣ್ಣೆ ದೀಪ ಹಚ್ಚಿ. ಇದು ಗೃಹದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಕುಟುಂಬದ ಮೇಲೆ ದೇವರ ರಕ್ಷಣೆ ಸ್ಥಿರವಾಗುತ್ತದೆ. ಕೊನೆ ಮಾತು. ಭಕ್ತರೇ, ಶಿವನ ಆರಾಧನೆಗೆ ದೊಡ್ಡ ವಿಧಿವಿಧಾನ ಬೇಕಾಗಿಲ್ಲ. ಒಂದು ಶುದ್ಧ ಮನಸ್ಸು, ಒಂದು ದೀಪ ಮತ್ತು ಓಂ ನಮಃ ಶಿವಾಯ ಎಂಬ ನಂಬಿಕೆ. ಇವಷ್ಟೇ ಸಾಕು. ಶಿವನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಾಂತಿ, ಪ್ರೀತಿ, ಆರೋಗ್ಯ ಮತ್ತು ಐಶ್ವರ್ಯ ತುಂಬಿ ಹರಿದು ಬರುತ್ತದೆ. ಹರ ಹರ ಮಹಾದೇವ.